ನಮಸ್ತೆ ವಿದ್ಯಾರ್ಥಿಗಳೇ, SMB ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಅಪಾರ್ ಐ ಡಿ ಫೆಚ್ ಮಾಡುವಾಗ ನಿಮಗೆ DOB ಮಿಸ್ಮ್ಯಾಚ್ ಅಥವಾ ನೇಮ್ ಮಿಸ್ಮ್ಯಾಚ್ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯಾಗಿ ಅದನ್ನು ಸೊಲ್ಯೂಷನ್ ಸಿಗುತ್ತೆ ಎಂದು ನಿಮಗೆ ಹಂತ ಹಂತವಾಗಿ ನಿಮಗೆ ತಿಳಿಸಿಕೊಡುತ್ತೇನೆ. ಮೊದಲಿಗೆ ಗೂಗಲ್ ಕ್ರೋಮಲ್ಲಿ USMS ಎಂದು ಟೈಪ್ ಮಾಡಿ USMS ಲಾಗಿನ್ನ ಕ್ಲಿಕ್ ಮಾಡಿದರೆ ನಿಮಗೆ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ U11 ಸ್ಟಾರ್ಟ್ ಆಗುತ್ತೆ. ಪಾಸ್ವರ್ಡ್ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ ನೀವು ಏನಾದರೂ ಚೇಂಜ್ ಮಾಡಿದರೆ ಆ ಪಾಸ್ವರ್ಡ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ ಕ್ಯಾಪ್ಚಾ ಅಂತ ಕೊಟ್ಟು ಅದರಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆಗಿದ್ದ ತಕ್ಷಣವೇ ನಿಮಗೆ ಅಪ್ಡೇಟ್ ಅಪಾರ್ ಐ ಡಿ ಅಂತ ಬರುತ್ತೆ. ಅದರಲ್ಲಿ ಆಲ್ರೆಡಿ ಅಪಾರ್ ಐ ಡಿ ಕ್ರಿಯೇಟ್ ಮಾಡಿದ್ದರೆ ನೀವು ಫೆಚ್ ಅಪಾರ್ ಐ ಡಿ ಅನ್ನುವುದ ಗ್ರೀನ್ ಕಲರ್ ಬಟನ್ ಇದೆ, ಆ ಬಟನ್ನ ನೀವು ಕ್ಲಿಕ್ ಮಾಡ್ಕೋಬೇಕು. ಫೆಚ್ ಅಪಾರ್ ಐ ಡಿ ಆದಮೇಲೆ ಅಪಾರ್ ಐ ಡಿನ ಎಂಟ್ರಿ ಮಾಡಿ ಅಂತ ಕೇಳುತ್ತೆ. ಅದರಲ್ಲಿ 12 ಡಿಜಿಟ್ಸ್ ಅಪಾರ್ ಐ ಡಿನ ಎಂಟ್ರಿ ಮಾಡಿ. ಅಪಾರ್ ಐ ಡಿ ಗೊತ್ತಿಲ್ಲ ಅಂದರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದಾದಮೇಲೆ ಕಂಟಿನ್ಯೂ ಅಂತ ಕೊಡಿ. ಒಂದು OTP ಬರುತ್ತೆ. OTPಯನ್ನು 6 ಡಿಜಿಟ್ಸ್ OTP ಬರುತ್ತೆ. ಆ OTPಯನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟಾಗ ನಿಮ್ಮ ಡೇಟಾ ಫೆಚ್ ಆಗ್ತಾ ಹೋಗುತ್ತೆ. ಇದರಲ್ಲಿ ನಿಮಗೆ ನೋಡಿ ಡೇಟ್ ಆಫ್ ಬರ್ತ್ ಇನ್ USMS ಡಸ್ ನಾಟ್ ಮ್ಯಾಚ್ ದ ಡೇಟ್ ಆಫ್ ಬರ್ತ್ ಅವೈಲಬಲ್ ಇನ್ ಡಿಜಿಲಾಕರ್ ಅಂತ ಬರುತ್ತೆ, ಅಥವಾ ನೇಮ್ ಮಿಸ್ ಮ್ಯಾಚ್ ಅಂತ ಎರಡು ನಿಮಗೆ ಬಂದಾಗ ಓಕೆ ಅಂತ ಕೊಡಿ. ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಲಾಸ್ಟಲ್ಲಿ ವ್ಯಾಲಿಡೇಟ್ ಆಧಾರ್ ಅನ್ನೋದು ನಿಮ್ಮ ಬ್ಲೂ ಕಲರ್ ಬಟನಲ್ಲಿ ಇರುತ್ತೆ. ಆ ವ್ಯಾಲಿಡೇಟ್ ಆಧಾರ್ನ ಕ್ಲಿಕ್ ಮಾಡಿ ನೇಮ್ ಆ್ಯಸ್ ಇನ್ ಆಧಾರ್ ಕಾರ್ಡಲ್ಲಿ ನಿಮ್ಮ ನೇಮ್ ಏನಿರುತ್ತೆ ಆ ನೇಮನ್ನು ಕೊಡಿ. ಮತ್ತು ಮೊಬೈಲ್ ನಂಬರ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಕೊಟ್ಟು ವ್ಯಾಲಿಡೇಟ್ ಅನ್ನೋ ಆಪ್ಷನ್ನ ನೀವು ಕೊಡಬೇಕಾಗುತ್ತೆ. ವ್ಯಾಲಿಡೇಟ್ ಆಪ್ಷನ್ನ ಕೊಟ್ಟಿದ ತಕ್ಷಣವೇ ನಿಮ್ಮ KYC ಸರ್ವಿಸ್ಗೆ ಹೋಗುತ್ತೆ. ಅದರಲ್ಲಿ ತಪ್ಪಿಲ್ದಲೇ ನಿಮ್ಮ ಆಧಾರ್ ನಂಬರ್ನ ಕರೆಕ್ಟಾಗಿ 12 ಡಿಜಿಟ್ಸ್ ಆಧಾರ್ ನಂಬರ್ನ ಎಂಟ್ರಿ ಮಾಡಿ. ಎಂಟ್ರಿ ಎಲ್ಲ ಆದಮೇಲೆ ಅದರಲ್ಲಿ ನನ್ನ ಆಧಾರ್ ಮಾಹಿತಿ ಅದೇನಿದೆ ಆ ಚೆಕ್ ಬಾಕ್ಸ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಸ್ಕ್ರಾಲ್ ಮಾಡಿ ಕೆಳಗೆ ಬಂದರೆ ಅದರಲ್ಲಿ ನಿಮಗೆ OTP ಎನ್ನುವ ಆಪ್ಷನ್ ಇರುತ್ತೆ. ಆ OTPಯನ್ನು ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಜನರೇಟ್ OTP ಅಂತ ಕೊಡಿ. OTP ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಹೋಗಿರುತ್ತೆ. ಆ OTPಯನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸ್ವಲ್ಪ ಸ್ಕ್ರಾಲ್ ಮಾಡಿದಾಗ ಈ ಥರ ಬರುತ್ತೆ. OTP ಎಂಟ್ರಿ ಮಾಡಿ 6 ಡಿಜಿಟ್ಸ್ OTPನ ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಈ ರೀತಿ ಒಂದು ವಾರ್ನಿಂಗ್ ಮೆಸೇಜ್ ಬರುತ್ತೆ. ಲಾಸ್ಟಲ್ಲಿ ಕಂಟಿನ್ಯೂ ಅಂತ ಇರುತ್ತೆ, ಆ ಕಂಟಿನ್ಯೂ ಮಾಡಿ. ಆಧಾರ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ ಅನ್ನೋ ಮೆಸೇಜ್ ಬರುತ್ತೆ. ನೆಕ್ಸ್ಟು ನೀವು ಸ್ಟೂಡೆಂಟ್ ಲಾಗಿನ್ಗೆ ಹೋಗಿ ನಿಮ್ಮ ಯೂಸರ್ ನೇಮ್ U11 ಸ್ಟಾರ್ಟ್ ಆಗುತ್ತೆ ಮತ್ತು ಪಾಸ್ವರ್ಡ್ ನೀವು ಏನು ಡೇಟ್ ಆಫ್ ಬರ್ತ್ ಆ್ಯಸ್ ಯೂಶುವಲ್ ಪಾಸ್ವರ್ಡ್ ಇರುತ್ತೆ, ಇಲ್ಲ ನೀವೇನಾದರೂ ಚೇಂಜ್ ಮಾಡಿದರೆ ಆ ಚೇಂಜಡ್ ಪಾಸ್ವರ್ಡ್ನ ಹಾಕಿ ನೆಕ್ಸ್ಟು ಎಂಟೈರ್ ಕ್ಯಾಪ್ಚಾದಲ್ಲಿ ಏನು ನಂಬರ್ಸ್ ಇರುತ್ತೆ ಆ ನಂಬರ್ಸ್ನ ಎಂಟ್ರಿ ಮಾಡ್ತಾ ಹೋಗಿ. ಅದಾದಮೇಲೆ ಕ್ಲಿಕ್ ಆನ್ ಲಾಗಿನ್. ಮತ್ತೆ ಅಪ್ಡೇಟ್ ಅಪಾರ್ ಐ ಡಿ ಅಂತ ಬರುತ್ತೆ. ಆಧಾರ್ ವ್ಯಾಲಿಡೇಷನ್ ಆಗಿರುತ್ತೆ. ಸೊ ಫೆಚ್ ಅಪಾರ್ ಐ ಡಿ ಅಂತ ಕೊಡಿ. ಅದರಲ್ಲಿ ಮತ್ತೆ ನೀವು ಅಪಾರ್ ಐ ಡಿನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. 12 ಡಿಜಿಟ್ ಅಪಾರ್ ಐ ಡಿ. ಒನ್ಸ್ ಕಂಪ್ಲೀಟ್ ಅಪಾರ್ ಐ ಡಿನ ಎಂಟ್ರಿ ಮಾಡಿದಾಗ ತಪ್ಪಿಲ್ದಲೇ ಎಂಟ್ರಿ ಮಾಡಿ. ಆಫ್ಟರ್ ಎಂಟರ್ ದ ಅಪಾರ್ ಐ ಡಿ ಜಸ್ಟ್ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಕೊಟ್ಟಾಗ ಮತ್ತೆ OTP ಹೋಗುತ್ತೆ, 6 ಡಿಜಿಟ್ಸ್ OTP. ಮತ್ತು ಆ 6 ಡಿಜಿಟ್ಸ್ OTPನ ನಿಮ್ಮ ಕರೆಕ್ಟಾಗಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ತಕ್ಷಣ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಕೊಟ್ಟಿದ ತಕ್ಷಣ ಡಿಜಿಲಾಕರ್ ಇಂದ ನಿಮ್ಮ ಅಪಾರ್ ಐ ಡಿ ಮತ್ತು USMS ಅಕೌಂಟಿಗೆ ಲಿಂಕ್ ಆಗ್ತಾ ಹೋಗುತ್ತೆ. ಒನ್ಸ್ ಕಂಟಿನ್ಯೂ ಆದಾಗ ಅಪಾರ್ ಐ ಡಿ ಫೆಚಡ್ ಆ್ಯಂಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈ ರೀತಿ ನಿಮ್ಮ ಇಶ್ಯೂಸು ಸಾಲ್ವ್ ಆಗುತ್ತೆ. ಥ್ಯಾಂಕ್ ಯು.